ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಬಿಜೆಪಿಗೆ ಹೊಸ ಅಧ್ಯಕ್ಷರ ನೇಮಕಕ್ಕೆ ವೇದಿಕೆ ಸಿದ್ಧವಾಗಿದೆ. ಬಿಹಾರದ ಸಚಿವ ನಿತಿನ್ ನಬೀನ್ ಅವರನ್ನ ಕಾರ್ಯಕಾರಿ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಸದ್ಯದಲ್ಲೇ ಇವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಪಟ್ಟಕ್ಕೆ ಏರಲಿದ್ದಾರೆ. ಬಿಜೆಪಿಯಲ್ಲಿ ಹೆಚ್ಚಾಗಿ ಬ್ರಾಹ್ಮಣರೇ ಅಧ್ಯಕ್ಷ ಪಟ್ಟಕ್ಕೆ ಏರ್ತಾರೆ ಅನ್ನೋ ಮಾತಿದೆ. ಹಾಗಾದ್ರೆ ಈವರೆಗೆ ಯಾರೆಲ್ಲ ಬಿಜೆಪಿಯ ಅಧ್ಯಕ್ಷರಾಗಿದ್ದಾರೆ? ಯಾವೆಲ್ಲ ಸಮುದಾಯಗಳಿಗೆ ಬಿಜೆಪಿಯ ಅಧ್ಯಕ್ಷ ಸ್ಥಾನ ಒಲಿದಿದೆ? ಬಿಜೆಪಿ ಅಧ್ಯಕ್ಷರಾದ ಏಕೈಕ ದಲಿತ ರಾಜಕಾರಣಿ ಯಾರು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಸ್ನೇಹಿತರೆ, RSS ಬೆಂಬಲದಿಂದ ಶುರುವಾದ ಜನಸಂಘ ನಂತರದಲ್ಲಿ ಜನತಾ ಪಕ್ಷದೊಂದಿಗೆ ವಿಲೀನವಾಯಿತು. ಜನತಾ ಪಕ್ಷದಲ್ಲಿದ್ದ RSS ಕಟ್ಟಾಳುಗಳು ಸಿಡಿದೆದ್ದು ಕಟ್ಟಿದ್ದೆ ಭಾರತೀಯ ಜನತಾ ಪಕ್ಷ. ಈ ಬಿಜೆಪಿ ಹುಟ್ಟಿದ ಬಳಿಕ ಯಾರೆಲ್ಲ ಇದರ ಅಧ್ಯಕ್ಷರಾಗಿ ಮೆರೆದಿದ್ದಾರೆ ಅಂತ ನೋಡೋಣ ಬನ್ನಿ. ಅಟಲ್ ಬಿಹಾರಿ ವಾಜಪೇಯಿ. ಜನಸಂಘ ಇದ್ದಾಗಲೇ ಅದರ ಅಧ್ಯಕ್ಷರಾಗಿದ್ದವರು ಅಟಲ್ ಬಿಹಾರಿ ವಾಜಪೇಯಿ. ಬಿಜೆಪಿ ಸ್ಥಾಪನೆ ಆದಾಗಲೂ ಪ್ರಥಮ ಬಾರಿಗೆ ಅಧ್ಯಕ್ಷ ಗಾದಿ ಇವರಿಗೆ ಒಲಿದು ಬಂತು. ಇವರು 1980ರಿಂದ 1986ರವರೆಗೆ ಬಿಜೆಪಿ ಅಧ್ಯಕ್ಷರಾಗಿದ್ರು. ವಾಜಪೇಯಿ ಯುವಕರಾಗಿದ್ದಾಗಲೇ RSS ನಲ್ಲಿ ಗುರುತಿಸಿಕೊಂಡಿದ್ರು. ಮಧ್ಯಪ್ರದೇಶದವರಾದ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ನಾಯಕ. ಇವರು ಬಿಜೆಪಿಯ ಮೊದಲ ಪ್ರಧಾನಿಯೂ ಹೌದು. ಲಾಲ್ ಕೃಷ್ಣ ಅಡ್ವಾಣಿ ಇವರು ಕೂಡ ಜನಸಂಘ ಇದ್ದಾಗಲೇ ಅದರ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ್ರು. ನಂತರ ಬಿಜೆಪಿ ಸ್ಥಾಪನೆ ಆದ್ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ನಂತರದ ಸ್ಥಾನವನ್ನ ಪಡ್ಕೊಂಡಿದ್ರು. ಇನ್ನೊಂದು ವಿಷಯ ಅಂದ್ರೆ ಇವರು ಹೆಚ್ಚು ಸಲ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಮೊದಲಿಗೆ 1986ರಿಂದ 1991ರವರೆಗೆ, ನಂತರ 1993ರಿಂದ 1998ರವರೆಗೆ, ಆಮೇಲೆ 2004ರಿಂದ 2005ರವರೆಗೆ ಬಿಜೆಪಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಅಡ್ವಾಣಿ ಸಣ್ಣ ವಯಸ್ಸಲ್ಲೇ RSS ನಲ್ಲಿ ಗುರುತಿಸಿಕೊಂಡಿದ್ರು. ಗುಜರಾತ್ ಮೂಲದ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ರು. ಅಡ್ವಾಣಿ ಉಪ ಪ್ರಧಾನಿಯಾಗಿಯೂ ಕೆಲಸ ಮಾಡಿದ್ದಾರೆ. ಮುರಳಿ ಮನೋಹರ್ ಜೋಶಿ ಬಿಜೆಪಿ ಹಿರಿಯ ನಾಯಕರಲ್ಲಿ ಇವರು ಕೂಡ ಪ್ರಮುಖರು. 1991ರಿಂದ 1993ರವರೆಗೆ ಬಿಜೆಪಿ ಅಧ್ಯಕ್ಷರಾಗಿದ್ರು. ಜೋಶಿ ಕೂಡ RSS ಕಟ್ಟಾಳು ಆಗಿದ್ರು. ಉತ್ತರಾಖಂಡ್ ಮೂಲದ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಕುಶಭಾವ್ ಠಾಕ್ರೆ ಚಿಕ್ಕಂದಿನಿಂದಲೂ RSS ನಲ್ಲಿ ಗುರುತಿಸಿಕೊಂಡಿದ್ದ ಇವರು ಜನಸಂಘದಲ್ಲೂ ಪ್ರಮುಖ ನಾಯಕರಾಗಿದ್ರು. 1998ರಿಂದ 2000ನೇ ಇಸವಿವರೆಗೆ ಬಿಜೆಪಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಮಧ್ಯಪ್ರದೇಶ ಮೂಲದ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ನಾಯಕರು. ಬಂಗಾರು ಲಕ್ಷ್ಮಣ್ ಇವರು RSS ನ ನಾಯಕರಾಗಿ ಇರಲಿಲ್ಲ, ಆದರೆ ಪ್ರಬಲ ದಲಿತ ಮುಖಂಡರಾಗಿದ್ರು. ಬಿಜೆಪಿ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿದ್ರು. ತೆಲಂಗಾಣ ಮೂಲದ ಇವರು 2000ರಿಂದ 2001ರವರೆಗೆ ಬಿಜೆಪಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಇವರು ಮಾದಿಗ ಸಮುದಾಯಕ್ಕೆ ಸೇರಿದವರಾಗಿದ್ದು ಬಿಜೆಪಿಯ ಏಕೈಕ ದಲಿತ ಅಧ್ಯಕ್ಷರಾಗಿದ್ದಾರೆ. ಜನ ಕೃಷ್ಣಮೂರ್ತಿ ಆರಂಭದಿಂದಲೂ RSS ನಲ್ಲಿ ಗುರುತಿಸಿಕೊಂಡಿದ್ದವರು. ಜನ ಕೃಷ್ಣಮೂರ್ತಿ RSS ಪ್ರಚಾರಕರಾಗಿಯೂ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಇವರು 2001ರಿಂದ 2002ರವರೆಗೆ ಬಿಜೆಪಿ ಅಧ್ಯಕ್ಷರಾಗಿದ್ರು. ತಮಿಳುನಾಡು ಮೂಲದ ಕೃಷ್ಣಮೂರ್ತಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ವೆಂಕಯ್ಯ ನಾಯ್ಡು ಬಾಲ್ಯದಲ್ಲೇ RSS ನಲ್ಲಿ ಗುರುತಿಸಿಕೊಂಡಿದ್ದ ವೆಂಕಯ್ಯ ನಾಯ್ಡು ಜನಸಂಘದಲ್ಲೂ ಕೆಲಸ ಮಾಡಿದ್ದಾರೆ. ಇವರು 2002ರಿಂದ 2004ರವರೆಗೆ ಬಿಜೆಪಿ ಅಧ್ಯಕ್ಷರಾಗಿದ್ರು. ಆಂಧ್ರ ಪ್ರದೇಶದವರಾದ ಇವರು ಜನರಲ್ ಕೆಟಗರಿಯಲ್ಲಿ ಬರುವ ಕಮ್ಮ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇವರು ದೇಶದ ಉಪರಾಷ್ಟ್ರಪತಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ರಾಜನಾಥ್ ಸಿಂಗ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿದ್ಯಾರ್ಥಿ ದಿನಗಳಲ್ಲೇ RSS ನಲ್ಲಿ ಗುರುತಿಸಿಕೊಂಡಿದ್ರು. ಇವರು 2 ಸಲ ಬಿಜೆಪಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಮೊದಲಿಗೆ 2005ರಿಂದ 2009ರವರೆಗೆ, ಎರಡನೇ ಸಲ 2013ರಿಂದ 2014ರವರೆಗೆ ಈ ಹುದ್ದೆಯಲ್ಲಿದ್ರು. ಉತ್ತರ ಪ್ರದೇಶ ಮೂಲದ ಇವರು ಕ್ಷತ್ರಿಯ ಸಮುದಾಯಕ್ಕೆ ಸೇರಿದವರು. ನಿತಿನ್ ಗಡ್ಕರಿ ಬಾಲ್ಯದಲ್ಲೇ RSS ಸೇರಿದ ನಿತಿನ್ ಗಡ್ಕರಿ ಅದರಲ್ಲೇ ಬೆಳೆದು ರಾಜಕೀಯದಲ್ಲಿ ಸಕ್ಸಸ್ ಕಂಡ್ರು. ಮಹಾರಾಷ್ಟ್ರ ಮೂಲದ ಇವರು 2009ರಿಂದ 2013ರವರೆಗೆ ಬಿಜೆಪಿ ಅಧ್ಯಕ್ಷರಾಗಿದ್ರು. ಇವರು ಮರಾಠಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಸದ್ಯ ಮೋದಿ ಸಂಪುಟದಲ್ಲಿ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾಗಿ ಕೆಲಸ ಮಾಡುತ್ತಿದ್ದಾರೆ. ಅಮಿತ್ ಶಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೊದಲಿನಿಂದಲೂ RSS ಕಟ್ಟಾಳುವಾಗಿ ಗುರುತಿಸಿಕೊಂಡ್ರು. ಮೋದಿಯ ಅತ್ಯಾಪ್ತರಾದ ಇವರು 2014ರಿಂದ 2020ರವರೆಗೆ ಬಿಜೆಪಿಯ ಅಧ್ಯಕ್ಷರಾಗಿದ್ರು. ಅಮಿತ್ ಶಾ ಅಧ್ಯಕ್ಷರಾಗಿದ್ದ ಟೈಮಲ್ಲೇ ಬಿಜೆಪಿ ಉನ್ನತ ಸ್ಥಾನಕ್ಕೆ ತಲುಪಿತು. ಗುಜರಾತ್ ಮೂಲದ ಇವರು ಬನಿಯಾ ಸಮುದಾಯಕ್ಕೆ ಸೇರಿದವರು. JP ನಡ್ಡಾ
ಕೇಂದ್ರ ಸಚಿವರಾಗಿರುವ ಜೆ.ಪಿ. ನಡ್ಡಾ ಸಣ್ಣ ವಯಸ್ಸಲ್ಲೇ RSSನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ್ರು. ಅಮಿತ್ ಶಾ ಮೋದಿ ಸಂಪುಟ ಸೇರಿದ ಬಳಿಕ 2019ರಲ್ಲಿ ನಡ್ಡಾರನ್ನ ಬಿಜೆಪಿ ಕಾರ್ಯಕಾರಿ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. 2020ರಲ್ಲಿ ಇವರು ಕಂಪ್ಲೀಟ್ ಆಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಗೆ ಏರಿದ್ರು. ಬಿಹಾರ ಮೂಲದವರಾದ ಜೆ.ಪಿ. ನಡ್ಡಾ ರಾಜಕೀಯವಾಗಿ ಬೆಳೆದಿದ್ದು ಹಿಮಾಚಲ ಪ್ರದೇಶದಲ್ಲಿ. ಅಂದಹಾಗೆ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ನಿತಿನ್ ನಬೀನ್ ಸದ್ಯ ಬಿಹಾರದಲ್ಲಿ ಸಚಿವರಾಗಿರುವ ನಿತಿನ್ ನಬೀನ್ ಸೋಲಿಲ್ಲದ ಸರದಾರ ಅಂತಲೇ ಹೆಸರು ಮಾಡಿದ್ದಾರೆ. ಇವರು ಕೂಡ ಸಣ್ಣ ವಯಸ್ಸಿನಿಂದಲೇ RSSನಲ್ಲಿ ತೊಡಗಿಸಿಕೊಂಡಿದ್ರು. ಸದ್ಯ ಬಿಜೆಪಿ ಕಾರ್ಯಕಾರಿ ಅಧ್ಯಕ್ಷರಾಗಿದ್ದು ಜನವರಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗುವುದು ಬಹುತೇಕ ಖಚಿತವಾಗಿದೆ. ಬಿಹಾರ ಮೂಲದ ಇವರು ಕಯಾಸ್ತ ಸಮುದಾಯಕ್ಕೆ ಸೇರಿದವರು. ಯಾವ ಸಮುದಾಯಕ್ಕೆ ಹೆಚ್ಚು ಸಲ ಪಟ್ಟ? ಬಿಜೆಪಿಯಲ್ಲಿ ಈವರೆಗೆ ಹೆಚ್ಚಿನವರು RSS ಹಿನ್ನೆಲೆ ಇರೋರೇ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅದರಲ್ಲಿ ಬ್ರಾಹ್ಮಣ ಸಮುದಾಯದವರೇ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಅಂದ್ರೆ ಈವರೆಗೆ ಆಯ್ಕೆಯಾದ 12 ಮಂದಿ ಅಧ್ಯಕ್ಷರಲ್ಲಿ 7 ಮಂದಿ ಬ್ರಾಹ್ಮಣರೇ ಆಗಿದ್ದಾರೆ. ಉಳಿದಂತೆ ದಲಿತ, ಕಮ್ಮ, ಕ್ಷತ್ರಿಯ, ಬನಿಯಾ ಮತ್ತು ಕಯಾಸ್ತ ಸಮುದಾಯದಿಂದ ತಲಾ ಒಬ್ಬೊಬ್ಬರು ಆಯ್ಕೆ ಆಗಿದ್ದಾರೆ. ಯಾವ ರಾಜ್ಯದಿಂದ ಎಷ್ಟು ಅಧ್ಯಕ್ಷರು? ಬಿಜೆಪಿಯಲ್ಲಿ ಈವರೆಗೆ 9 ರಾಜ್ಯಗಳ ನಾಯಕರಿಗೆ ಅಧ್ಯಕ್ಷ ಗಾದಿ ಒಲಿದು ಬಂದಿದೆ. ಮಧ್ಯಪ್ರದೇಶ, ಗುಜರಾತ್, ಬಿಹಾರದಿಂದ ತಲಾ 2 ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಉಳಿದಂತೆ ಉತ್ತರಾಖಂಡ್, ತೆಲಂಗಾಣ, ತಮಿಳುನಾಡು, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಿಂದ ತಲಾ ಒಬ್ಬೊಬ್ಬರು ಈ ಹುದ್ದೆಗೆ ಏರಿದ್ದಾರೆ. ಸ್ನೇಹಿತರೆ, ಇದು ಈವರೆಗೆ ಯಾರೆಲ್ಲ ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ, ಯಾವ ಸಮುದಾಯ ಮತ್ತು ರಾಜ್ಯದಿಂದ ಹೆಚ್ಚು ಸಲ ಆಯ್ಕೆ ಆಗಿದ್ದಾರೆ ಅನ್ನೋದರ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.